ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಬಿ ಪಿ ಚೆಕ್ ಮಾಡಿಸೋದು. ಅಂದರೆ ತುಂಬ ಜನರಲ್ಲಿ ಬಿ ಪಿ ಬಗ್ಗೆ ತುಂಬ ಭಯ ಇದೆ. ಸೊ ಬಿ ಪಿ ಮಾತ್ರೆ ಕುಡಿತಿರೋರಿಗೆ, ಬಿ ಪಿ ವೇರಿಯೇಷನ್ ಆಗ್ತಿರೋರಿಗೆ, ಬಿ ಪಿ ಬಗ್ಗೆ ತುಂಬ ಡೌಟ್ಸ್ ಇರೋರಿಗೆ ಈ ಒಂದು ಕೌನ್ಸೆಲಿಂಗ್ ಹೆಲ್ಪ್ ಆಗುತ್ತೆ. ನಮ್ಮ ಹಾಸ್ಪಿಟಲ್ಗೆ ಬೇರೆ ಏನೋ ಸಮಸ್ಯೆಗೆ ಬಂದಾಗ ಬಿ ಪಿ ಚೆಕಪ್ ಮಾಡಿದಾಗ ಬಿ ಪಿ ಕನ್ಫರ್ಮ್ ಆಗುತ್ತೆ. ಅವಾಗ ತುಂಬ ಜನ ಇಗ್ನೋರ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಜನ ರೆಗ್ಯುಲರ್ ಬಿ ಪಿ ಅಥವಾ ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ತಾರೆ. ಇಲ್ಲಿ ಮೆಜಾರಿಟಿ ಅಂದರೆ ನಾವೆಲ್ಲ ಇಡೀ ದಿನ ಸ್ಟ್ರೆಸ್ಫುಲ್ ಆಗಿರ್ತೀವಿ ಮತ್ತು ಫ್ಯಾಮಿಲಿಯಲ್ಲೂ ಕೂಡ ಸ್ಟ್ರೆಸ್ ಬಿಕಾಸ್ ಅಂಡರ್ಲೈನಿಂಗ್ ಕಾಸಸ್ ಇರ್ಬೋದು, ಲೈಕ್ ನಿದ್ರಾಹೀನತೆಯಿಂದ ಮತ್ತು ನಾವು ಫಾಲೋ ಮಾಡೋ ಲೈಫ್ ಸ್ಟೈಲ್ಸ್ನಿಂದ ಬರ್ಬೋದು. ಕೆಲವರಲ್ಲಿ ನಾಸಿಯ, ತಲೆ ಸುತ್ತು ಮತ್ತು ಇಮ್ಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಬಂದಾಗ ಬಿ ಪಿ ಚೆಕ್ ಮಾಡ್ತೀವಿ. ಅದು ಅರೌಂಡ್ 110/80 mmHg ಇದ್ದರೆ ನಾರ್ಮಲು, ಮತ್ತು 120/80 mmHg ಇಸ್ ದ ನಾರ್ಮಲ್ ಬ್ಲಡ್ ಪ್ರೆಷರು. ಆ್ಯಂಡ್ ದೆನ್ 140/90ಗಿಂತ ಜಾಸ್ತಿ ಇತ್ತು ಅಂದರೆ ಬಿ ಪಿ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗಲೂ ಬಿ ಪಿ ಬಗ್ಗೆ ಇಗ್ನೋರ್ ಮಾಡಬಾರ್ದು. ಅದು ಸಮ್ಟೈಮ್ಸ್ ಗೊತ್ತಾಗಲ್ಲ. ಬಿ ಪಿ ಇದ್ದಾಗ ಬ್ರೈನ್ ಸ್ಟ್ರೋಕ್ ಆಗ್ಬೋದು. ಆಗ ಇಡೀ ದಿನ ಲೈಫ್ ಹ್ಯಾಂಡಿಕ್ಯಾಪ್ಟ್ ಆಗಿ ಬದುಕೋ ಪರಿಸ್ಥಿತಿ ಬರಬಹುದು. ಸೊ ಹಾಗಾಗಿ ರೆಗ್ಯುಲರ್ ಬಿ ಪಿ ಚೆಕಪ್ ಮಾಡಿಸಿ. ಅಂದರೆ ಮಂತ್ಲಿ ಒನ್ಸು, ತಿಂಗಳಿಗೊಂದ್ಸಲ ಬಿ ಪಿ ಚೆಕ್ ಮಾಡಿಸೋದು, ಇಲ್ಲ 6 ತಿಂಗಳಿಗೊಂದ್ಸಲ ಬಿ ಪಿ ಚೆಕ್ ಮಾಡಿಸೋದು, ರೆಗ್ಯುಲರಾಗಿ ಬಿ ಪಿ ಚೆಕ್ ಮಾಡಿಸೋದು ಇಟ್ಕೊಳ್ಳಿ. ಮೇಯ್ನಾಗಿ ಡಯಟ್ ಬಗ್ಗೆ, ಅಂದರೆ ಡಯಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟು. ನಾವು ತೆಗೆದುಕೊಳ್ಳೋ ಆಹಾರ ತುಂಬ ಇಂಪಾರ್ಟೆಂಟಾಗಿ ತಗೋಬೇಕಾಗತ್ತೆ. ಯಾವುದೇ ಹಣ್ಣು ತರಕಾರಿಗಳಿಗೆ ಮೇಲುಪ್ಪು ಬಳಸಬಾರ್ದು. ಅತಿ ಹೆಚ್ಚಾಗಿ ತಾಜಾ ಹಸಿರು ಸೊಪ್ಪು ತರಕಾರಿಗಳನ್ನ ಸೇವಿಸಬೇಕು. ಊಟದಲ್ಲಿ ಎಕ್ಸ್ಟ್ರಾ ಸಾಲ್ಟ್ ಬಳಸೋದು ಮತ್ತು ಸಲಾಡ್ಗಳಲ್ಲಿ ಎಕ್ಸ್ಟ್ರಾ ಸಾಲ್ಟ್ ಬಳಸೋದು ಬೇಡ. ತುಂಬ ಸಾಲ್ಟು ನಾವು ತಿನ್ನೋ ಪದಾರ್ಥದಲ್ಲೇ, ಅಂದರೆ ಸೊಪ್ಪು ತರಕಾರಿಲೇ ಸೋಡಿಯಂ ಕ್ಲೋರೈಡ್ ಇರೋದ್ರಿಂದ ಎಕ್ಸ್ಟ್ರಾ ಉಪ್ಪು ಬಳಸೋದೇನು ಬೇಡ. ದೇಹದ ತೂಕ ಹೆಚ್ಚಾಗಿದ್ದರೆ ಕಡಿಮೆ ಆಗೋಕ್ಕೆ ಪ್ರಯತ್ನಿಸಿ. ಮತ್ತು ಯಾವಾಗಲೂ ಚಟುವಟಿಕೆಯಿಂದಿರಿ. ವ್ಯಾಯಾಮ ಮಾಡ್ತೀರಿ, ಸೈಕ್ಲಿಂಗು, ವಾಕಿಂಗ್ ಆ್ಯಂಡ್ ಸ್ವಿಮ್ಮಿಂಗ್ ಮಾಡ್ತಾ ಇರಬೇಕು. ಮತ್ತು ಅದ್ರ ಜೊತೆಗೆ ಯೋಗ, ಮೆಡಿಟೇಷನ್ ಮಾಡಿ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿ, ಮತ್ತು ಸರಾಯಿ, ಗುಟ್ಕಾ, ತಂಬಾಕು, ಬೀಡಿ ಇದನ್ನೆಲ್ಲ ಕಂಪ್ಲೀಟಾಗಿ ತ್ಯಜಿಸ್ಬಿಡಿ. ದಿನದಲ್ಲಿ ಅಟ್ಲೀಸ್ಟ್ 8 ಅವರ್ಸ್ ಡೀಪ್ ಸ್ಲೀಪ್ ಮಾಡಿ. ಬೇಗ ಮಲಗಿ, ಬೇಗ ಏಳಿ, ಆರೋಗ್ಯವಾಗಿರ್ತೀರ. ಮತ್ತು ಏನಾದರೂ ನಿಮಗೆ ತಕ್ಷಣ ಚೆಸ್ಟ್ ಪೇಯ್ನು, ಕಿಡಿನೆಸ್ಸು, ಹೆಡ್ಡೇಕು ಈ ಥರ ಆನ್ ಟ್ರೀಟ್ಮೆಂಟ್ ಇದ್ದರೆ ಪ್ರತಿ ತಿಂಗಳು ಬಿ ಪಿ ಚೆಕ್ ಮಾಡಿಸ್ಕೊಳ್ಳಿ, ಟ್ಯಾಬ್ಲೆಟ್ ತಗೊಳ್ಳುವಂಥದ್ದು. ಮತ್ತು ಅತಿ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ. ಹೈ ಸ್ಯಾಚುರೇಟೆಡ್ ಫುಡ್ಸು ಅಂದರೆ ಅವಾಯ್ಡ್ ಮಾಡಿ. ಎಕ್ಸಾಂಪಲ್ ಫ್ಯಾಟಿ ಮೀಟ್ಸ್ ಇರ್ಬೋದು, ತುಂಬ ಸಿಹಿಯಾದ ಬೇಕರಿ ತಿನಿಸುಗಳಿರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಮತ್ತು ಸುಗರಿ ಕಂಟೆಂಟ್ ಅದೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಆನ್ ಟ್ರೀಟ್ಮೆಂಟ್ ಅಂದರೆ ಟ್ಯಾಬ್ಲೆಟ್ಸ್ ಕುಡಿತಿದ್ರೆ ಟ್ಯಾಬ್ಲೆಟ್ ಕುಡಿತಿರೋರನ್ನ ಆನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದನ್ನ ಸರಿಯಾದ ಸಮಯಕ್ಕೆ ವೈದ್ಯರ ಸೂಚನೆಯಂತೆ ತೆಗೆದುಕೊಳ್ತಿರ್ಬೇಕು. ಅತಿಯಾಗಿ ಯಾವುದ್ರ ಬಗ್ಗೆನೂ ಓವರ್ ಥಿಂಕಿಂಗ್ ಮಾಡಬಾರ್ದು. ಮಾಡೋದ್ರಿಂದನೂ ಸ್ಟ್ರೆಸ್ ಉಂಟಾಗಿ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, ಆರೋಗ್ಯವೇ ಸಂಪತ್ತು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಬಿ ಪಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.